ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ನಾಗಣಾಪುರ ಗ್ರಾಮದಲ್ಲಿ ಜಾನುವಾರು ಮೇಲೆ ಹುಲಿ ದಾಳಿ ನಡೆಸಿದ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆ ಅರಣ್ಯಾಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಲ್ಲಿನ ಯುವಕರು. ಬಂಡೀಪುರ ಅರಣ್ಯದ ಹೆಡಿಯಾಲ ವಲಯದಲ್ಲಿ ಘಟನೆ ನಡೆದಿದ್ದು, ನಿಮ್ಮಿಂದ ಹುಲಿಯನ್ನ ಕಾಡಿಗಟ್ಟಲು ಸಾಧ್ಯವಿಲ್ಲ ಅಂದ್ರೆ ನಾವೇ ಓಡಿಸ್ತೇವೆ ಅಂತ ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹುಲಿ ದಾಳಿಯಿಂದ ಯಾರಾದರೂ ಸತ್ತ ಮೇಲೆ ಬಂದು ನೀವು ಮೌನಾಚರಣೆ ಮಾಡೋದು ಬೇಡ, ನಾಳೆ ನೀವು ಬಂದು ಪರಿಹಾರ ಕೊಡೋದು ಬೇಡ. ನೀವು ಹುಲಿ ಬಗ್ಗೆ ಓದಿಕೊಂಡಿದ್ದೀರಾ, ನಾವು ಅನುಭವಿಸ್ತಾ ಇದ್ದೇವೆ. ನಿಮ್ಮ ಕೈಯಲ್ಲಿ ಶಾಶ್ವತ ಪರಿಹಾರ ಕೊಡಲು ಸಾಧ್ಯವಿಲ್ಲ. ಕಳೆದ ವರ್ಷ ಹುಲಿ ದಾಳಿಗಾಗಿ ಮಹಿಳೆ ಸಾವನ್ನಪ್ಪಿದ್ರು. ಈಗ ಮತ್ತೆ ಜಾನುವಾರು ಮೇಲೆ ದಾಳಿಯಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಚರ್ಮನೆಲ್ಲ ತಿಂದಕ್ಕೆ ನಾವೇ ಕಾಯ್ತೀವಿ. ಈ ಪಡ್ತೀರ ಕಷ್ಟಕ್ಕಿಂತ ವರ್ಷ ಪೂರ್ತಿ ಸಾಯ ಗಂಟೆ ಪಡೆ ಕಷ್ಟಕ್ಕಿಂತ 7 ದಿನ ಕಷ್ಟಪಡೋದು ದೊಡ್ಡದಲ್ಲ ರೈತರಿಗ. ನಾವೇ ಕಾಯ್ತೀವಿ. ಪುಡಿ ಸಾಕು, ನಮ್ಗೆ ಇಡೇ ಅಂತ ಕೆಲಸ ಮಾಡ್ಕೊಡ್ಬೇಕು ನೀವು ಅಷ್ಟೇ. ಇದನ್ನ ಮಾಡಕ್ಕಾಗಲ್ಲ ಅಂದ್ರೆ ನಿಮ್ ಡಿಪಾರ್ಟ್ಮೆಂಟ್ ಇಲ್ಲಿ ಇರೋದು ಬೇಕಲ್ಲ, ಹೊಂಟೋಗ್ಬಿಡಿ. ನೀವು ನಾಳೆ ದಿನಕ ಸತ್ ಮೇಲೆ ಬಂದು ಹೆಣ ಮುಂದೆ ನಿಂತ್ಕೊಂಡು ಟೋಪಿ ತೆಗೆದುಬಿಟ್ಟು ಮೌನಾಚರಣೆ ಮಾಡ್ಕೊಂಡು ಹೋಗ್ಬಿಡಿ. ಅದ್ ಮಾಡ್ಬಿಡಿ ನೀವು ದಯವಿಟ್ಟು. MLA ಅದ್ಯಾರ ಇನ್ನೊಬ್ರು ಮತ್ತೊಬ್ರು ಮಗದೊಬ್ರು ಎಲ್ಲ ಬರ್ತಾರ, ಒಂದ್ ಚೆಕ್ ಕೊಡ್ತಾರ. ನನ್ನ ಕಡೆಯಿಂದ 50,000, ಇನ್ನೊಬ್ರ ಕಡೆ 30,000 ಕೊಡ್ತಾರ. ಅವ್ರ ಕಷ್ಟ ಅವ್ರಿಗೆ ಗೊತ್ತು. ನಿಮ್ಮ ಮುಗೀತು ಒಬ್ರು ಹೋದ್ರು ಅತ್ತಾಗ ನೆಕ್ಸ್ಟ್ ಇನ್ನೊಂದ್ಸಲ ಹುಲಿ ಕಾಣಿಸ್ಕೊಂಡ್ರೆ ನೀವು ಟ್ರೈ ಮಾಡೋದು. ಅದ ಪರ್ಮನೆಂಟ್ ಸೊಲ್ಯೂಷನ್ ನೀವು ಕೊಡೋದೇ. ನಮ್ ಪ್ರಶ್ನೆ ಒಂದೇ, ಸಾವಿರ ಮಾತಾಡಿದ್ರು ಅವ್ರ ಅಧಿಕಾರಿಗಳು ಅವ್ರದ್ದು ಏನಾರ ಇಡೀ ಸಿಬ್ಬಂದಿಗಳು ಅವ್ರ ಸ್ಟಾಫ್ ಎಲ್ಲದ ಇಡೀ ಸ್ಟಾಫ್ ನ ಕರೆಸ್ಕೊಳ್ಳೋರು ಬೇಕು ಬಿಟ್ಟು ಅದೇ ಪ್ರಾಣಿ ಕಡೆ ಎಲ್ಲಿಂದ ಬರ್ತಾರ ಗೊತ್ತವ್ರು. ಈಗ ಇನ್ನೊಂದು ಕಡೆ ಡಿಪಾರ್ಟ್ಮೆಂಟ್ ಎಲ್ಲ ಹುಲಿ ಕಾಣಿಸ್ಕೊಂಡ ಗೊತ್ತಾಗಿರೋದು. ಅದೇ ಕೆಲಸ ಮಾಡಿದಾರೆ ಇವರು. ಅಧಿಕಾರಿಗಳು ಏನ್ ಮಾಡಕತ್ತವ್ರು? DF JCB ಕರಿಸ್ತೀನಿ ಅಂದ್ರೆ ಸರ್ ವಿವೇಕ್ ಅವರು ನಾವ್ ಕರೀಸ ಇವ್ರು ಅಂದ್ರೆ ನಾ ಕರಿಸ್ಬಿಡ್ತೀನಿ ಬಿಡೋ, ನಾನು ಏನ್ರ ಮಾಡ್ಬೇಕು ಅಂದ್ರು ಅದೆಲ್ಲ ಕರೀಸಿನಿ. ಅವ್ರು ಕರೀಲಿ ರೈತರಿಗೆ ಕಷ್ಟ, ರೈತರಿಗೆ ಗೊತ್ತು. ಪಾಸ್ ಆಯ್ತು ಅಂತ ಎಲ್ಲ ಬಂದ್ರಲ್ಲ, ಹುಲಿ ಏನಾದ್ರು ಪಾಸ್ ಆಗಿದ್ದ ಈಗ ಯಾವ ಉದ್ದೇಶದಿಂದ ಸುಮ್ಮನೆ ಆ ಕಡೆಯಿಂದ ಸುಮ್ಮನೆ ಪಟಾಕಿ ಹೊಡ್ಕೊ ಬಂದ್ರು ಇವರು. ಮೂಮೆಂಟ್ ಆಗ್ಲಿ ಅಂತ, ಬಟ್ ಮೂಮೆಂಟ್ ಆಗಿರೋದು ಕನ್ಫರ್ಮ್ ಆಗಿದೆ. ಕಾಡೊಳಗೆ ಹೋಗ್ಲಿ ಅಂತ ಎದುರ್ಕೊಂಡು ಒಂದ್ ತಿಂಗಳಿಂದ ನಾನು ಮಾತಾಡ್ತೀನಿ. ಗೊತ್ತಾಯ್ತು ಸರ್, ನೀವು ಒಂದ್ ನಿಮಿಷ ನೀವು ಸಹ ಹುಲಿ ಬಗ್ಗೆ ಓದಿರೋರು, ನಾವು ಅನುಭವಿಸ್ತಾ ಇರೋರು. ಒಂದ್ ನಿಮಿಷ ಸರ್, ನಾವು ಅನುಭವಿಸ್ತಾ ಕಷ್ಟನ ಅನುಭವಿಸ್ತಾ ಇರೋ ನಾವು. ಏನೋ ಸರ್ ಕಷ್ಟ ಅನುಭವಿಸ್ತಾ ಇರೋ ನಾವು. ಈಗ ಆ ಕಡೆಯಿಂದ ಸುಮ್ ಪಟಾಕಿ ಹೊಡ್ಕೊಂಡು ಬಂದ್ರು, ಅವ್ರ ಕಂಡ್ರ ನಮ್ಗೆ ಗೊತ್ತಿಲ್ಲ. ಈಗ ನೀವು ಕಾಡು ಹೋಗ್ಬೇಕು ಅನ್ನೋ ದೃಷ್ಟಿ ಕ್ಯಾಮ್ರಾ ತರ ಕೆಲಸ ಮಾಡಪ್ಪ ಅಂತ ಮಾತಾಡ್ಲಿಲ್ಲ. ಕಾಡು ಹೋಗೋ ದೃಷ್ಟಿ ಬಟ್ಕ ಬಂದ್ರಲ್ಲ, ಬೈ ಮಿಸ್ ಆಗಿ ಆ ಕಡೆ ಹೋಗಿ ಏನ್ ಮಾಡಿದ್ರಿ? ಅಲ್ಲ ಆ ಕಡೆ ಯಾರು ಮೂವ್ಮೆಂಟ್ ಇಲ್ವಲ್ಲ. ಇದರಲ್ಲಿ 4 ಜನ ಇದಾರಪ್ಪ. ನೀವು ಕಾಡಿಗೆ ಕಳಿಸ್ಬಿಟ್ರ ಹುಲಿ ಮತ್ತೆ ರಿಟರ್ನ್ ಬರಲ್ಲ ಅನ್ನಕ್ಕೆ ಏನು ಇದೈತೆ ನಿಮ್ಮ ಹತ್ರ? ಹುಲಿ ಮತ್ತೆ ಬಂದು ಅಟ್ಯಾಕ್ ಮಾಡಲ್ಲ ಬತ್ತಿ ಇಲ್ಲೇ ಇರ್ತೀವಲ್ಲ ಈಗ ಆಯ್ತಲ್ವಾ? ಸರಿ, ಎಷ್ಟೊತ್ತು ಗಂಟೆ ಇರ್ತೀರಾ? ರಾತ್ರಿ ಎಲ್ಲ ಇರ್ತೀವಿ ಬಿಡ. ಇದೇ ತರ ಇರೋಪ, ಇದೇ ತರ 3 ದಿನ ನೀವು ಎಲ್ಲಾನು ಮಾಡಿ ತಿನ್ಸಾಯ್ತು ಆಯ್ತಾ? ಆತರ ಅವಕಾಶ ಮಾಡ್ಕೊಳ್ಬಿಡಿ. ದಯವಿಟ್ಟು ರೈತರ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಇದನ್ನ ನಾವು ಹೇಳ್ತೇವೆ ಪದೇ ಪದೇ ಒತ್ತಿ ಹೇಳ್ತೇವೆ. ನಿಮ್ಗೆ ಟೀಚರು ಈ ತರ ಸ್ಪೀಚ್ ಮಾಡಿಲ್ಲ, ರೈತರು ಈ ತರ ಸ್ಪೀಚ್ ಮಾಡ್ತಾವೆ. ಹೊಟ್ಟೆಗೆ ನೀವು ಅನ್ನೇ ತಿನ್ಬೇಕು ಅಂದ್ರೆ ಮುಂದಕ್ಕೆ ರೈತನ ಉಳಿಸ್ಬೇಕು, ನೀವೇ ಸಾಯಿಸಿದ್ರೆ ಆಗಲ್ಲ. ಆಯ್ತಾ? ಗೊತ್ತಾಯ್ತಾ? ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ನೀವು ಅಲ್ಲಿಂದ ಅಟ್ಕೊಂಡು ಬಂದಿರಲ್ಲ, ಏನ್ ಅರ್ಥ ಆಯ್ತು ನಿಮ್ಗೆ? ಈಗ ಹುಲಿ ಹೋಯ್ತಾ ಕನ್ಫರ್ಮ್? ಇಲ್ಲ. ನಾವು ನಿಮ್ದೆ ಹೊಲಕ್ ಬರಕ್ ಆಗ್ತದ? ಈಗ ನಾವು ಬೆಳೆದಿರೋಂತ ರಾಗಿ ಏನ್ ತಿನ್ನೋ ಹೊಟ್ಟೆಗೆ ನಾವು ಕಷ್ಟ. ಒಂದ್ ನಿಮಿಷ, ಅವ್ರು 3 ಜನ ಅವರ 3 ಜನದಲ್ಲಿ ಏನಾರು ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರ?